ಗಾಯ್ಸ್ 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 ಮಳೆ ಸಿಕ್ಕಾಪಟ್ಟೆ ಕೊಡ್ತಾ ಇದೆ ಗಾಯ್ಸ್. ನಮಗೆ ಹಾಸನವರೆಗೂ ಮಳೆ ಇರಲಿಲ್ಲ. ಹಾಸನ ಬಿಟ್ಟು ಒಂದು ಸ್ವಲ್ಪ ಮುಂದೆ ಬಂದ್ವಿ, ಜೋರು ಮಳೆ ಬಂತು ಅಂತೇಳ್ಬಿಟ್ಟು ಸೈಡ್ಗೆ ಹಾಕಿದ್ವಿ. ಮತ್ತೆ ನೋಡಿದ್ರೆ ಮಳೆ ನಿಂತೋಗೈತೆ. ಮತ್ತೆ ಓಕೆ ಸ್ವಲ್ಪ ನಿಂತೋಗೈತಲ್ಲ ಅಂತ ಮತ್ತೆ ಸ್ವಲ್ಪ ಮುಂದೆ ಬಂದರೆ ಮತ್ತೆ ಮಳೆ ಬರೋದು. ಜೋರಾಗಿ ಮಳೆ ಬರ್ತಾಯಿದ್ದಲ್ಲ ಆಯಿತು ಅಂತೇಳಿ ಮಾತ್ರ ರೈನ್ ಕೋಟ್ ಹಾಕೋಣ ಅಂತೇಳಿ ನಿಲ್ಲಿಸಿದ್ರೆ ಮತ್ತೆ ನಾಳೆ ಮಳೆ ನಿಂತೋಗೋದು. 2 ಸತಿ ಮಾಡೈತೆ ಗೈಸ್ ಇವಾಗ ತಾನೆ. ಹಂಗೆ ಅದು ನಮಗೆ ಹಿಂಗಿರ್ಬೇಕು ಹೇಳ್ರಿ. ನಮಗೆ ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ಇವಾಗ ಸ್ವಲ್ಪ ಮುಂದೆ ಬಂದು ಇಲ್ಲಿಂದ ಶೆಟ್ಟಿಹಳ್ಳಿ ಚರ್ಚು ಬ್ರಿಡ್ಜು ಒಂದಿದೆ, ಚರ್ಚು ಒಂದಿದೆ, ಎರಡು ಪಕ್ಕದಲ್ಲಿ ಇರೋದೇನು ದೂರ ಇಲ್ಲ. ಅದೆರಡು ನೋಡಿಕೊಂಡು ಅಲ್ಲಿಂದ ನಾವು ಧರ್ಮಸ್ಥಳ ಹೋಗೋಣ ಅನ್ನೋ ಪ್ಲ್ಯಾನ್ ಈಗ. ಇಲ್ಲಿಂದ ಜಸ್ಟ್ ನೋಡ್ರಿ ಒಂದು 20 ಮಿನಿಟ್ಸ್ ತೋರಿಸ್ತಿದೆ, 22 ಮಿನಿಟ್ಸ್ ತೋರಿಸ್ತಿದೆ, 16 ನಿಮಿಷ. ಹೋಗೋಣ, ಹೋಗ್ಬಿಟ್ಟು ನೋಡಿಕೊಂಡು ಅಲ್ಲಿಂದನೇ ಮ್ಯಾಪ್ ಹಾಕ್ಕೊಂಡು ಮತ್ತೆ ನಾವು ಧರ್ಮಸ್ಥಳ ಹೋಗೋಣ. ಅಲ್ಲಿಂದ ಮತ್ತೆ ಒಂದು 2.5 ಅವರು 3 ಅವರು ತೋರಿಸ್ತಾಯಿತ್ತು. ಏನು ಆರಾಮಾಗಿ ಹೋಗ್ಬೋದು. 2 ಗಂಟೆಗೆ ಅಲ್ಲಿಗೆ ಇದಕ್ಕೆ ಹೋಗ್ತೀವಿ, ಚರ್ಚ್ ಹತ್ರಕ್ಕೆ. ಅದೇನೇ ಒಂದು 5 ನಿಮಿಷ ನೋಡಿಕೊಂಡು ಅದೇನೋ ಹಳೇ ಹಿಸ್ಟ್ರಿ ಇದೆ ಗಾಯ್ಸ್. ಅದು ಏನೋ ಶಾಪ್ ಹಾಕಿರೋದು ಏನೋ ಕರೆಕ್ಟಾಗಿ ಗೊತ್ತಿಲ್ಲ. ಅದು ಫುಲ್ಲು ಬಿದ್ದೋಗಿದೆ. ಅದು 6 ತಿಂಗಳು ನೀರಲ್ಲಿದ್ದರೆ ಇನ್ನು 6 ತಿಂಗಳು ಲೈಕ್ ನಾರ್ಮಲಾಗಿ ಇದಾಗುತ್ತೆ, ನೀರಿಲ್ದಿರ ಬರುತ್ತೆ. ಮತ್ತು ಇಲ್ಲೊಂದು ಇದಿದೆ ಗಾಯ್ಸ್, ಒಂದು ನೀರೇನೋ ಬರುತ್ತೆ, ಎಲ್ಲಿ ಅಂತ ಗೊತ್ತಿಲ್ಲ, ಮುಂದೆ ಎಲ್ಲೋ ಬರುತ್ತೆ, ನನಗೆ ಎಕ್ಸಾಕ್ಟಾಗಿ ಗೊತ್ತಿಲ್ಲ. ಅಲ್ಲೂ ಅಷ್ಟೇ, ಅದು ಆ್ಯಕ್ಚುಲಿ ಅದು ಚೆನ್ನಾಗಿದೆ ಲೊಕೇಶನ್ನು. ನಾನು ಒಂದೇ ಒಂದು ಸತಿ ಬಂದಿದ್ದೀನಿ ಆ ಶೆಟ್ಟಿಹಳ್ಳಿ ಬ್ರಿಡ್ಜಿಗೂ ಪ್ಲಸ್ಸು ಚರ್ಚಿಗೂ, ಎರಡಕ್ಕೂ ಒಂದು ಸತಿ ಹೋಗಿದ್ದೀನಿ. ಇದು ಸೆಕೆಂಡ್ ಟೈಮು ನಾನು ಹೋಗ್ತಿರೋದು. ಫಸ್ಟ್ ಟೈಮ್ ಬಂದಾಗ ಕಾರಲ್ಲಿ ಬಂದಿದ್ದೆ ನಾನು, ಇದು ಸೆಕೆಂಡ್ ಟೈಮು. ಇವಾಗ ನಾನು ಸ್ಕೂಟಿಯಲ್ಲಿ ಬರ್ತಾಯಿದ್ದೀನಿ, ಅದು ನನ್ನ ಹೆಂಡತಿ ಜೊತೆ. ಅವಾಗ ಬಂದಿದ್ದು ನಾನು ಫ್ರೆಂಡ್ ಜೊತೆ. ಆವಾಗ ಸುಮ್ಮನೆ ಒನ್ ಡೇ ಟ್ರಿಪ್ ಥರ ಹಾಸನಕ್ಕೆ ಬಂದಿದ್ವಿ. ಬಂದು ಸ್ವಲ್ಪ ಒಬ್ಬರನ್ನ ಮೀಟ್ ಮಾಡಬೇಕಾಗಿತ್ತು, ಮೀಟ್ ಮಾಡಿಕೊಂಡು ಅಲ್ಲಿಂದ ಮತ್ತೆ ನಾವು ಬೆಂಗಳೂರಿಗೆ ಹೋಗಿದ್ದು. ಚೆನ್ನಾಗಿತ್ತು ಅವಾಗೂ, ಆ್ಯಕ್ಚುಲಿ ಆರಾಮಾಗಿತ್ತು. ಇವಾಗೂ ಅಷ್ಟೇ ಆಲ್ಮೋಸ್ಟ್ ಟ್ಯಾಂಕ್ ಫುಲ್ ಮಾಡಿಸಿದ್ದು, ಇನ್ನೂ ಒಂದು ಹಾಫ್ ಟ್ಯಾಂಕ್ ಐತೆ. ನಿಯರ್ ಇದರಲ್ಲಿದ್ದಾಗ ಟ್ಯಾಂಕ್ ಫುಲ್ ಮಾಡಿಸಿದ್ದು. ನಾವು ಹಾಸನಲ್ಲೇ ಲೈಕ್ ಇದು ಮುಗಿಸ್ಕೊಂಡು ಆನ್ ದ ವೇ ಹೋಗಬೇಕಾದ್ರೆ ಮತ್ತೆ ಟ್ಯಾಂಕ್ ಫುಲ್ ಮಾಡಿಸ್ಬಿಡೋಣ, ರಿಸ್ಕ್ ಬೇಡ. ಯಾಕಂದರೆ ಘಾಟ್ ಸೆಕ್ಷನ್ ಅಲ್ವಾ, ಪೆಟ್ರೋಲ್ ಹೆಂಗೆ ಎಳೀತದೆ ಏನು ಅನ್ನೋದೊಂದು ಚೂರು ಐಡಿಯಾ ಇರಲ್ಲ. ಮುಂದೆ ಎಲ್ಲಾದರೂ ಶೆಟ್ಟಿಹಳ್ಳಿ ಮುಗಿಸ್ಕೊಂಡಿದ್ದಾದ್ಮೇಲೆ ನೋಡಿ ಇಲ್ಲೇ ಐತೆ, ಶೆಟ್ಟಿಹಳ್ಳಿ ಮುಗಿಸ್ಕೊಂಡು ಹೋಗ್ಬೇಕಾದ್ರೆ ಆನ್ ದ ವೇ ನಾವು ಟ್ಯಾಂಕ್ ಫುಲ್ ಮಾಡಿಸ್ಕೊಂಡು ಹೋಗ್ಬಿಡೋಣ. ಸರಿ ಹೋಗುತ್ತೆ ನಮಗೆ. ಆವಾಗ ಆರಾಮಾಗಿ ಹೋಗ್ಬೋದು. ಅಲ್ಲಿಂದ ಮತ್ತೆ ಒಂದು 3 ಅವರ್ ತೋರಿಸ್ತಿದೆ ಗೈಸ್, 2.5 ಅವರ್ 3 ಅವರ್ ಏನೋ ತೋರಿಸ್ತಾಯಿದೆ. ಕಿಲೋಮೀಟ್ರ್ ಎಷ್ಟು ಅಂತ ನೋಡಿದೆ, ಮರ್ತೋಗ್ಬಿಟ್ಟಿದ್ದೀನಿ. ಮತ್ತು ಅಲ್ಲಿಂದ ನೋಡಿಬಿಟ್ಟು ನಿಮಗೆ ನಾನು ಹೇಳ್ತೀನಿ. ಅಲ್ಲಿಂದ 1% ರೂಟ್ ಗೊತ್ತಿಲ್ಲ ನನಗೆ, ಪರವಾಗಿಲ್ಲ. ಅಲ್ಲಿಂದ ಕಂಪ್ಲೀಟಾಗಿ ಮ್ಯಾಪೇ ಹಾಕಬೇಕಾಗುತ್ತೆ. ನೋಡೋಣ ಹೆಂಗೆ ಏನು ಅನ್ನೋದೇನೂ ಗೊತ್ತಿಲ್ಲ. ಇದರಲ್ಲಿ ಬೇರೆ ಚಾರ್ಜಿಂಗ್ ನೋಡಿದ್ರೆ ಕಡಿಮೆ ಇದೆ ಮೊಬೈಲಲ್ಲಿ. ಮ್ಯಾಪು ಫಸ್ಟು ಮ್ಯಾಪ್ ಡೌನ್ಲೋಡ್ ಮಾಡಬೇಕು. ಮ್ಯಾಪ್ ಡೌನ್ಲೋಡ್ ಮಾಡಿಲ್ಲ ಇನ್ನು, ಯಾಕಂದರೆ ಅಲ್ಲಿ ಹೋದ್ಮೇಲೆ ಆಟೋಮೆಟಿಕ್ಕಾಗೆ ಗೊತ್ತಲ್ವ ಘಾಟ್ ಸೆಕ್ಷನ್ನು, ಇಂಟರ್ನೆಟ್ ವರ್ಕ್ ಆಗೋಲ್ಲ, ನೆಟ್ವರ್ಕೇ ಇರೋಲ್ಲ. ಇಂಟರ್ನೆಟ್ ಹೋದರೆ ನೆಟ್ವರ್ಕೇ ಇರೋಲ್ಲ. ಮತ್ತು ಇಂಟರ್ನೆಟ್ ವರ್ಕ್ ಆಗಲಿಲ್ಲ ಅಂದರೆ ನಮಗೆ ರೂಟ್ ಮ್ಯಾಪ್ ತೋರಿಸಲ್ಲ. ಅದರಿಂದ ಆಫ್ಲೈನ್ ಮ್ಯಾಪು ಸ್ವಲ್ಪ ಡೌನ್ಲೋಡ್ ಮಾಡಿ ಇಟ್ಬಿಡಬೇಕು, ನಮಗೆ ಅವಾಗ ಈಸಿ ಆಗುತ್ತೆ. ಇಲ್ಲಾಂದರೆ ಕಷ್ಟ. ಯಾಕಂದರೆ ರೂಟ್ ಮರ್ತೋಗಿದ್ದೀನಿ ಗೈಸ್. 2 ಇಯರ್ಸ್ ಆಗಿದೆ, 2 ಇಯರ್ಸು 2.5 ಇಯರ್ಸ್ ಆಗಿದೆ ನಾನು ಧರ್ಮಸ್ಥಳ ಹೋಗಿ. ಶಿರಡಿ ಘಾಟ್ ಮೇಲೆ ಅಂತ ಧರ್ಮಸ್ಥಳ ಹೋಗಿ 2 ಇಯರ್ಸು 2.5 ಇಯರ್ಸ್ ಆಗಿದೆ. ಲಾಸ್ಟ್ ಟೈಮ್ ಹೋದಾಗೂ ಹಂಗೆ ಶಿರಡಿ ಘಾಟ್ ಮೇಲೆ ಹೋಗಿದ್ದು, ಸಕಲೇಶ್ಪುರ ಶಿರಡಿ ಘಾಟು. ಬರಬೇಕಾದ್ರೂ ನನಗೆ ಬಂದಿದ್ವಿ ಕಾರಲ್ಲಿ, ಹೇಳಿದ್ನಲ್ಲ ಅವಾಗ ನಾನು ನಮ್ಮ ಫ್ರೆಂಡ್ ಇಬ್ಬರು ಹೋಗಿದ್ವಿ ಅಂತ. ಅದಕ್ಕಿಂತ ಬಿಫೋರ್ ನಾನು ಸ್ಕೂಟಿಯಲ್ಲೂ ಲೈಕ್ ಗಾಡಿಯಲ್ಲಿ ಬಂದಿದ್ದೀನಿ ಗಾಯ್ಸ್. 2 ಸತಿ ಗಾಡಿಯಲ್ಲಿ ಬಂದಿದ್ದೀನಿ ಧರ್ಮಸ್ಥಳಕ್ಕೆ. ಅದು ಒಂದು ಸತಿ ಒನ್ ಡೇ ಟ್ರಿಪ್ಪು, ಬೆಳಗ್ಗೆ ಹೋಗಿ ಸಂಜೆ ಬಂದುಬಿಟ್ಟಿದ್ವಿ. ಬೆಳಗ್ಗೆ 5 ಗಂಟೆಗೆ ಯಲಹಂಕ ಬಿಟ್ಟು ಮತ್ತು ನೈಟ್ 12 ಗಂಟೆಗೇನೋ ಯಲಹಂಕಕ್ಕೆ ಬಂದುಬಿಟ್ಟಿದ್ವಿ. ಒನ್ ಡೇ ಟ್ರಿಪ್ಪು. ಜಸ್ಟ್ ಹೋಗೋದು ಬೆಳಗ್ಗೆ ಧರ್ಮಸ್ಥಳದಲ್ಲಿ ದೇವ್ರನ್ನ ದರ್ಶನ ಮಾಡ್ಕೊಂಡಿದ್ದು. ಮತ್ತು ಕುಕ್ಕೆ ಈಚೆಯಿಂದನೇ ಒಳಗಡೆ ಹೋಗಲಿಲ್ಲ, ಈಚೆಯಿಂದನೇ ದರ್ಶನ ಮಾಡಿಕೊಂಡು ಮತ್ತು ವಾಪಸ್ ಬೆಂಗಳೂರು ಒನ್ ಡೇಯಲ್ಲೇ ಓಡಿಸಿದ್ವಿ ನಾನು ಮತ್ತು ನನ್ನ ಫ್ರೆಂಡ್ ಇಬ್ಬರೂ. ಮತ್ತು ನಾನು ಮತ್ತು ಇನ್ನೊಬ್ಬ ಫ್ರೆಂಡು ಇದ್ದಾನೆ, ಅವನು ಅಷ್ಟೇ. ಅವನು 2 ಡೇಸ್ ಏನೋ ಮಾಡಿದ್ವಿ. ಲೈಕ್ ಒನ್ ಡೇ ಈ ಥರ ಸ್ವಲ್ಪ ಕೆಲಸ ಇತ್ತು ಅಂತೇಳಿ ಹೋಗ್ಬಿಟ್ಟು ಚಿಕ್ಕಮಂಗ್ಳೂರು ಹೋಗ್ಬಿಟ್ಟು ಚಿಕ್ಕಮಂಗ್ಳೂರಿಂದ
ಚಾರ್ಮಡಿ ಘಾಟ್ ಹತ್ತಿಬಿಟ್ಟು ಅಲ್ಲಿಂದ ಅಲ್ಲೋಗಿ ಆಲ್ಟ್ ಆಗಿ ಮತ್ತು ಬೆಳಗ್ಗೆ ಎದ್ದು ಅಲ್ಲೆಲ್ಲ ದರ್ಶನ ಮುಗಿಸ್ಕೊಂಡು ಮತ್ತು ಅಲ್ಲಿಂದ ನಾವು ಎಲ್ಲ ದಿವಸ ನಾವು ಮತ್ತೆ ಅಲ್ಲೆಲ್ಲ ನೋಡಿಕೊಂಡು ಸೂರ್ಯನ ಟೆಂಪಲ್ಲು ಅದೆಲ್ಲ ನೋಡಿಕೊಂಡು ಮತ್ತು ನಾವು ನೆಕ್ಸ್ಟ್ ಡೇ ಬೆಂಗಳೂರಿಗೆ ಬಂದ್ವಿ. ಆ ಥರ ಏನೋ ಪ್ಲ್ಯಾನ್ ಮಾಡಿದ್ವಿ. ಅದೂ ಅಷ್ಟೇ 2 ವೀಲರಲ್ಲೇ ಹೋಗಿದ್ದು. ಅದೆರಡು ಲೈಕ್ ಏನು ಅಂದರೆ ಒಂದು ಆರ್ನೆಟ್ ಇತ್ತು, ಇನ್ನೊಂದು ಪಲ್ಸರ್ ಇತ್ತು. ಈ ಸತಿ ಫಸ್ಟ್ ಟೈಮು ಸ್ಕೂಟಿಯಲ್ಲಿ ಹೋಗ್ತಾಯಿದ್ದೀನಿ ನಾನು. ಇನ್ನೇನಿಲ್ಲ, ಸ್ಕೂಟಿಯಲ್ಲಿ ಫಸ್ಟ್ ಟೈಮ್ ಹೋಗ್ತಾಯಿದ್ದೀನಿ. ಬನ್ನಿ ಫಸ್ಟ್ ಇವಾಗ ನಾವು ಶೆಟ್ಟಿಹಳ್ಳಿ ಬ್ರಿಡ್ಜು ಮತ್ತು ಚರ್ಚು ಎರಡೂ ವಿಸಿಟ್ ಹಾಕೋಣ. ಆಮೇಲೆ ಹೋಗ್ತಾ ಅದ್ರ ಬಗ್ಗೆ ನಾವು ಮಾತಾಡಿಕೊಂಡು ಇನ್ನು ಮಾನ್ಸೂನ್ ರೈಡ್ ಆ್ಯಕ್ಚುಲಿ ಸ್ಟಾರ್ಟ್ ಆಗಿದೆ. ಅಂದರೆ ಮಾನ್ಸೂನ್ ರೈಡ್ ಎಂಡ್ ಆಗೋ ಟೈಮಲ್ಲಿ ಬಂದಿದ್ದೀನಿ ನಾನು ಮಾನ್ಸೂನ್ ರೈಡ್ ಅಂತ. ಬನ್ನಿ ಸಿಚುವೇಶನ್ ಹೆಂಗಿದೆ ಏನು ಅಂತ ಗೊತ್ತಿಲ್ಲ. ಬೆಳಗ್ಗೆಯಿಂದ ವೆದರ್ ಆದರೆ ಸೂಪರಾಗಿದೆ, ನಮಗೆ ಏನೂ ತೊಂದರೆ ಇಲ್ಲ. ಏನು ಬಿಸಿಲು ಅಷ್ಟೊಂದು ಬಿಸಿಲೇ ಇಲ್ಲ, ತಣ್ಣಗಿತ್ತು, ಆರಾಮಾಗಿ ಬಂದಿದ್ದೀನಿ. ಇವಾಗ ಆಲ್ರೆಡಿ 1:40 ಟೈಮು. ಆ ಥರ ಬಿಸಿಲೇ ಇರಲಿಲ್ಲ ನಮಗೆ. ಇವಾಗ ಅಲ್ಲಿಂದ ಮುಗಿಸ್ಕೊಂಡು ಒಂದೇ ಸತಿ ಗೇರಪ್ ಆಗಿ ಅದರಲ್ಲಿ ರೈನ್ ಕೋಟ್ ಏನಾರು ಹಾಕ್ಕೊಂಡು ನೋಡೋಣ, ಲಂಚ್ ಗಿಂಚ್ ಏನಾರ ಮಾಡಬೇಕು ಒಂದು ಕಡೆ. ಆ್ಯಕ್ಚುಲಿ ಬರ್ತಾ ಒಂದು ಕಡೆ ನಿಲ್ಲಿಸಿದ್ವಿ, ಎಳ್ಳೀರು ಕುಡ್ಕೊಂಡು, ಮತ್ತು ಒಂದು 10 ನಿಮಿಷ ಅಲ್ಲಿ ರೆಸ್ಟ್ ಮಾಡಿಕೊಂಡು ಅಲ್ಲಿ ಲಾಗಿನ್ ಮಾಡಲಿಲ್ಲ ನಾನು. ಡೈರೆಕ್ಟಾಗಿ ಅಲ್ಲಿಂದ ಇಲ್ಲಿಗೆ ಬಂದುಬಿಟ್ಟಿದ್ದೀನಿ. ಬನ್ನಿ ಮುಂದೆ ಹೋಗ್ತಾ ಹಂಗೆ ನಾನು ನಿಮಗೆ ತೋರಿಸ್ತೀನಿ. ಫಸ್ಟು ಇವಾಗ ನಾವು ಶೆಟ್ಟಿಹಳ್ಳಿ ಚರ್ಚ್ಗೆ ಹೋಗೋಣ. ಅಲ್ಲಿ ಹೆಂಗಿದೆ ಇವತ್ತಿನ ಸಿಚುವೇಶನ್ ಅನ್ನೋದು ನೋಡೋಣ. ಬನ್ನಿ ಗಾಯ್ಸ್, ಲೆಟ್ಸ್ ಗೋ, ಹೋಗೋಣ. ಗಾಯ್ಸ್ ನೋಡಿರಿ, ವೆದರ್ ನೋಡಿ ಗಾಯ್ಸ್, ಟೈಮು 1:40. ಬಾಡಿ ಏನು ಇದೆ ನೋಡ್ರಿ ವೆದರು. ರೋಡು ಹಂಗೆ ಅಲ್ಟಿಯಾಗಿದೆ, ವೆದರು ನೋಡ್ರಿ. ಮುಂದೆ ನಿಮ್ಗೆ ಐ ಥಿಂಕ್ ಕ್ಯಾಮ್ರಾ ಜಸ್ಟಿಫೈ ಮಾಡ್ತಿದೆಯೋ ಇಲ್ಲ ಗೊತ್ತಿಲ್ಲ. ನೆಕ್ಸ್ಟ್ ಲೆವೆಲ್ ಕಾಣಿಸ್ತಿದೆ ಗಾಯ್ಸ್. ನೋಡಿ ಇವಾಗ ಮತ್ತೆ ಲೈಟಾಗಿ ಹನಿ ಸ್ಟಾರ್ಟ್ ಆಯಿತು. ವೆದರ್ ನೋಡಿ ಗಾಯ್ಸ್, ಸಕ್ಕತ್ತಾಗಿದೆ. ನೋಡ್ರಿ ಮತ್ತೆ ಮಳೆ ಶುರುವಾಯಿತು. ಮಳೆ ಬನ್ನಿ ಗಾಯ್ಸ್, ವೆದರ್ ಎಂಜಾಯ್ ಮಾಡಿಕೊಂಡು ಹೋಗೋಣ ಶೆಟ್ಟಿಹಳ್ಳಿ ಚರ್ಚ್ಗೆ. ಗಾಯ್ಸ್ ನೋಡಿ 1:45 ಟೈಮು. ನೋಡಿ ಫುಲ್ಲು ಫಾಗ್ ಕಾಣಿಸ್ತಾ ಇದೆ. ಹೆಂಗೆ ಕಾಣಿಸ್ತಾ ಇದೆ ನೋಡಿ ಫಾಗು. ನಿಮಗೆ ಕ್ಯಾಮ್ರಾದಲ್ಲಿ ಜಸ್ಟಿಫೈ ಮಾಡ್ತಿದೆಯೋ ಇಲ್ಲ ಗೊತ್ತಾಗ್ತಾ ಇಲ್ಲ ನನಗೆ. ಫುಲ್ಲು ಫಾಗ್ ತುಂಬ್ಕೊಂಡ್ಬಿಟ್ಟಿದೆ ಗಾಯ್ಸ್. ಮೈನ್ ಏನಂದರೆ ರೋಡ್ ಚೆನ್ನಾಗಿ ಮಾಡವ್ರೆ ಗೈಸ್. ನಾನು ಲಾಸ್ಟ್ ಟೈಮ್ ಬಂದಾಗ ಅಷ್ಟೇ ಗೈಸ್, ಸಖತ್ತಾಗೆ ಮಳೆ ಬಿತ್ತು. ಅಂದರೆ ಹೋಗ್ಬೇಕಾದ್ರೆ ಬರಲಿಲ್ಲ, ಬರಬೇಕಾದ್ರೆ ವಾಪಸ್ಸು ಅಲ್ಲಿ ಹಾಸನಕ್ಕೆ ವಾಪಸ್ ಬರಬೇಕಾದ್ರೆ ಅಲ್ಲಿಂದ ಸಿಕ್ಕಾಪಟ್ಟೆ ಜೋರಾಗಿ ಮಳೆ ಬಿತ್ತು. ಇವಾಗೂ ಅದೇ ಸಿಚುವೇಷನ್ನಲ್ಲಿ ಇದೆ. ಹೋಗ್ಬೇಕಾದ್ರೆ ಬೀಳ್ತಾ ಇದೆ, ಬರಬೇಕಾದ್ರೆ ಇಲ್ಲ. ಇವಾಗ ಸತಿ ಬರಬೇಕು ಲೈಕ್ ಲಾಸ್ಟ್ ಟೈಮ್ ಅಂತೂ ಇದ್ದಿದ್ದು ಜೋರಾಗಿ ಬಿತ್ತು ಬಿಡ್ರಿ ಮಳೆ. ನೋಡಿ ಲೆಫ್ಟಲ್ಲಂತೂ
ಅಲ್ಟಿ. ನೋಡೋಣ, ಎರಡು ಕಡೆನೂ ಹೋಗೋಣ. ಮಳೆ ಬಂದರೆ ಏನೋ ನಮ್ಮನ್ನ ಯಾರು ತಡೆಯೋರು. ಬನ್ನಿ, ಇಲ್ಲಿ ಒಂದು ಕ್ವಿಕ್ ಸ್ಟಾಪ್ ಹಾಕ್ಕೊಂಡು ರೈನ್ ಕೋಟ್ ಹಾಕ್ಕೊಂಬಿಡೋಣ. ಆಮೇಲೆ ನಾನು ನಿಮಗೆ ಸಿಗ್ತೀನಿ. ಗಾಯ್ಸ್ ನೋಡಿ ಗಾಯ್ಸ್, ಇದೇನು ಕ್ವಾಟ್ಲೆ ಕೊಡ್ತೈತೆ ಮಳೆ ನಮಗೆ. ಫುಲ್ಲು ನೋಡ್ರಿ, ರೈನ್ ಕೋಟ್ ಹಾಕ್ಕೊಂಡ ಹಂಗೆ ಇಮ್ಮಿಡಿಯೇಟಾಗೆ ಮಳೆ ನಿಂತೋಗೈತೆ. ರೈನ್ ಕೋಟ್ ಹಾಕ್ಕೊಂಡು ಇನ್ನು ಬಿಟ್ಟು ಇಲ್ಲ, ಆವಾಗಲೇ ಮಳೆ ನಿಂತೋಗೈತೆ. ಮತ್ತೆ ಎಲ್ಲಿ ತೆಗಿಯೋದು ನಾನೀಗ? ಫುಲ್ಲು ನೀಟಾಗಿ ಹಾಕ್ಕೊಳೋರ್ಗೂ ಎಷ್ಟು ಜೋರಾಗಿ ಬಂತು ಮಳೆ ಬಂತು ನೋಡ್ತಲ್ಲ, ಹಂಗೆ ನಿಂತೋಗೈತೆ. ನಮ್ಮ ಜೊತೆ ವೆದರ್ ಕೂಡ ಆಟ ಆಡ್ತೈತೆ ಗಾಯ್ಸ್. ನಮ್ಮನ್ನು ಯಾಕೆ ಇಷ್ಟೊಂದು ಲೇಟಾಗಿ ಬಂದೆ ಅಂತೇಳ್ಬಿಟ್ಟು ಈ ಥರ ಆಡಿಸ್ತಾ ಇದೆಯೋ ನನಗೆ ಅದೇ ಥರ ಫೀಲ್ ಕೊಡ್ತಾಯಿದೆ. ಪರವಾಗಿಲ್ಲ, ಬನ್ನಿ ಆದರೂ ಹೋಗೋಣ. ಮೊಬೈಲೆಲ್ಲ ತೆಗೆದಿಟ್ಟೆ, ಮುಂದೆ ನೋಡಿಕೊಂಡು ಹೋಗೋಣ ಬನ್ನಿ. ನೋಡಿದ್ರೆ ವೆದರ್ ಆ್ಯಕ್ಚುಲಿ ಪೀಸಾಗಿ ಚೇಂಜ್ ಆಗೋಯ್ತು. ಆ್ಯಕ್ಚುಲಿ ಬೆಳಗ್ಗೆಯಿಂದನೂ ವೆದರ್ ಸಕ್ಕತ್ತಾಗಿದೆ ಗೈಸ್, ಸುಳ್ಳು ಹೇಳಬಾರ್ದು. ಬೆಳಗ್ಗೆಯಿಂದ ಸಕ್ಕತ್ತಾಗಿದೆ ವೆದರ್ ಮಾತ್ರ. ನಮಗೆಲ್ಲೂ ಏನೂ ಇದಾಗಲಿಲ್ಲ, ಬಿಸಿಲು ಜಾಸ್ತಿ ಅನ್ನಿಸ್ಲಿಲ್ಲ, ತಣ್ಣಗೆ ಇತ್ತು. ಏನು ಅಂದರೆ ಸ್ವಲ್ಪ ಸ್ಕೂಟಿ ಅಲ್ವಾ, ಗಾಳಿ ಜಾಸ್ತಿ ಬಂದಾಗ ಸ್ವಲ್ಪ ಗಾಳಿ ಜಾಸ್ತಿ ಬರುತ್ತೆ ಅಷ್ಟೇ. ಅದೊಂದು ಬಿಟ್ಟರೆ ವಿಂಡ್ ಬ್ಲಾಸ್ಟ್ ಜಾಸ್ತಿ ಇರುತ್ತೆ, ಅದೊಂದು ಬಿಟ್ಟರೆ ಇನ್ನೇನು ತೊಂದರೆ ಇರಲಿಲ್ಲ ನನಗೆ. ಎಲ್ಲ ಸಕ್ಕತ್ತಾಗಿತ್ತು, ವೆದರ್ ಮಾತ್ರ ಅಲ್ಟಿ. ಮನೆ ಗೈಸ್ ಹೋಗೋಣ ಫಸ್ಟು. ಇವತ್ತು ಹೋಗ್ಬಿಟ್ಟು ನೋಡೋಣ ಫಸ್ಟು ಇವಾಗ ಅದು ಹೆಂಗಿದೆ ಏನು ಅಂತ. ನಾನು ಆ್ಯಕ್ಚುಲಿ ತುಂಬ ಅದು ಶೆಟ್ಟಿಹಳ್ಳಿ ನೋಡಿ ನಾನು 3 ವರ್ಷ ಆಯ್ತೇನೋ, 3 ವರ್ಷ ಆಯಿತು ಗೈಸ್. 2023 ನೋಡಿದ್ದು ನನ್ನ ಪ್ರಕಾರ. 2023 ಅನ್ಕೊತೀನಿ ನಾನು, ಅವಾಗೇನೋ ಬಂದಿದ್ದು. 2023ನೋ 2024 ನೆನಪಿಲ್ಲ ಕರೆಕ್ಟಾಗಿ, 1 ವರ್ಷ ಹೆಚ್ಚು ಕಡಿಮೆ ಇರ್ಬೋದು. ಬನ್ನಿ, ಆದರೂ ಪರವಾಗಿಲ್ಲ ಹೋಗೋಣ. ಮುಗಿಸ್ಕೊಂಡು ವಾಪಸ್ ಬರ್ತೀವಿ ಗೈಸ್. ಆವಾಗ ಒಂದು ರೋಡ್ ಇದೆ, ನಾನು ನಿಮ್ಗೆ ಅದನ್ನು ತೋರಿಸ್ತೀನಿ. ಅದು ಫುಲ್ ಕಂಪ್ಲೀಟ್ ರೋಡ್ ಹಾಕ್ತೀನಿ ನಿಮಗೆ. ಲೈಕ್ ಆ ಮೂಮೆಂಟ್ಗೆ ಹೇಳ್ತೀನಿ ನಾನು. ಲೈಕ್ ಈ ಎಪಿಸೋಡ್ಗಳನ್ನಂತೂ ನೀವು ದಯವಿಟ್ಟು ಯಾವುದು ಮಿಸ್ ಮಾಡಬೇಡ್ರಿ. ಯಾಕಂದರೆ ಒಂದೊಂದು ಎಪಿಸೋಡು ಒಂದೊಂದು ಇದು ಕೊಡುತ್ತೆ ನಿಮಗೆ, ಕ್ಯೂರಿಯಾಸಿಟಿ ಕೊಡುತ್ತೆ. ವೆದರ್ ಆಗಿರಲಿ, ರೈಡ್ ಆಗಿರಲಿ, ಎಕ್ಸ್ಪೆಷಲಿ ನಮ್ಮ ಆಕ್ಸಿಸ್ ಸ್ಕೂಟಿಯಲ್ಲಿ ಸಕ್ಕತ್ತಾಗಿರುತ್ತೆ. ಬನ್ನಿ, ನಿಮಗೆ ಎಲ್ಲ ಎಕ್ಸ್ಪೀರಿಯೆನ್ಸ್ ಮಾಡಿಸ್ತೀನಿ. ಸ್ಕೂಟಿಯಲ್ಲಿ ಬರ್ಬೋದಾ, ಹೋಗಿ ಬರ್ಬೋದಾ, ಎಷ್ಟು ಕಿಲೋಮೀಟ್ರ್ ಆಗುತ್ತೆ ಅಪ್ ಆ್ಯಂಡ್ ಡೌನು, ಬಜೆಟ್ ಏನಾಗ್ಬೋದು ಎಲ್ಲ ನಾನು ನಿಮಗೆ ಲಾಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ನಾನು ಇಲ್ಲಿವರೆಗೂ ನಮಗೆ ಒಂದು 600 ರೂಪಾಯಿ ಪೆಟ್ರೋಲ್ ಆಗಿದೆ ರಫಾಗೆ. ಯಾಕಂದರೆ ಆಲ್ರೆಡಿ 150 ರೂಪಾಯಿ ಪೆಟ್ರೋಲ್ ಇತ್ತು ಅದರಲ್ಲಿ, ಪ್ಲಸ್ ಆವಾಗಲೇ ಒಂದು 450 ರೂಪಾಯಿ ಹಾಕಿಸ್ದೆ, 600 ರೂಪಾಯಿ ಆಯಿತು. ಮತ್ತು ಊಟಕ್ಕೊಂದು 300 ರೂಪಾಯಿ ಆಯಿತು. ಮತ್ತು ಬೆಳಗ್ಗೆ ಕಾಫಿ ಕುಡಿಯೋಕ್ಕೆ ಒಂದು 50-60 ಆಯಿತು. ಇವಾಗ ಬಜೆಟು ಬೆಳಗ್ಗೆಯಿಂದ ಇಲ್ಲಿವರೆಗೂ ಜಸ್ಟ್ ನಮ್ಮದು ಇದ್ರದ್ದು ಪ್ರಸಾದದ್ದು ಪ್ಲಸ್ ಅಲ್ಲಿ ಇದಕ್ಕೆ ಹೋಗಿದ್ವಲ್ಲ, ಪಂಚಮುಖಿ ಆಂಜನೇಯ ದೇವಸ್ಥಾನಕ್ಕೆ, ಅಲ್ಲಿಂದು ಪೂಜೆದು ಬಿಟ್ಟು ನಾನು ಹೇಳ್ತಾ ಇರೋದು. ಯಾಕಂದರೆ ಪೂಜೆ ಕೆಲವ್ರು ಮಾಡಿಸ್ತಾರೆ, ಕೆಲವ್ರು ಮಾಡಿಸಲ್ಲ. ಹೋಗಿ ಜಸ್ಟೇ ವಿಸಿಟ್ ಹಾಕ್ಕೊಂಡು ಹೋಗ್ಬಿಡ್ತಾರೆ.
ಅದು ಬಿಟ್ಟು ಹೇಳ್ತಾ ಇದ್ದೀನಿ ನಾನು. ಖರ್ಚು ಅದೆಲ್ಲ ನಂದು ಅಡಿಷ್ನಲ್ ಖರ್ಚು ಬರುತ್ತೆ. ಜಸ್ಟ್ ಬ್ರೇಕ್ಫಾಸ್ಟು ಮತ್ತು ಪೆಟ್ರೋಲು ಅದೇ ಮಾತ್ರನೇ ಹೇಳ್ತೀನಿ. ಇಲ್ಲಿ ಅಲ್ಲಿವರೆಗೂ ನಮ್ಮದು ಇವಾಗ ಒಂದು 950 960ವರೆಗೂ ಬಂದಿದೆ. ಅಪ್ರಾಕ್ಸಿಮೇಟಾಗಿ ಒಂದು 1000 ರೂಪಾಯಿವರೆಗೂ ಇಲ್ಲಿವರೆಗೂ ಖರ್ಚು ಬಂದಿದೆ ಪ್ರೆಸೆಂಟಿಗೆ. ಅಷ್ಟೇ. ಬನ್ನಿ ಮುಂದೆ ಹೋಗ್ತಾ ಎಷ್ಟಾಗುತ್ತೆ. ಇವಾಗ ಆ್ಯಕ್ಚುಲಿ ಪೆಟ್ರೋಲ್ ಹಾಕ್ಸ್ಬೇಕಾಗುತ್ತೆ. ಈ ಶೆಟ್ಟಿಹಳ್ಳಿ ಚರ್ಚು ಮುಗಿಸ್ಕೊಂಡು ಆನ್ ದ ವೇ ಹೋಗುತ್ತಾ ನಾವು ಪೆಟ್ರೋಲ್ ಹಾಕಿಸ್ಕೊಂಡು ಹೋಗೋಣ. ಬನ್ನಿ, ಲೆಟ್ಸ್ ಗೋ ಗಾಯ್ಸ್, ಹೋಗೋಣ. ವ್ಯೂ ಬಂತು ಗಾಯ್ಸ್, ಅಲ್ಟಿ ವ್ಯೂ ಬಂದೈತೆ. ನಾನು ಅದಕ್ಕೆ ಮಾತ್ರ ನೋಡಿರಿ, ಇವಾಗ ಮತ್ತೆ ಲೈಟಾಗಿ ಬಿಸಿಲು ಹೊಡಿತೈತೆ. ಏನು ಹೇಳ್ಬೇಕು ಹೇಳ್ರಿ ಇದಕ್ಕೀಗ ನಾವು ನಮ್ಮ ಮಳೆರಾಯ ಮಳೆನೂ ಬರೆಸ್ತಾನೆ. ಸ್ವಲ್ಪ ಹೊತ್ತಾದಮೇಲೆ ನಮ್ಮ ಸೂರ್ಯ ಬಿಸಿಲು ಕೊಡ್ತಾನೆ. ಬನ್ನಿ ಇನ್ನೊಂದೇ ಸತಿ ನಾವು ಇದ್ರ ಹತ್ರ ಸಿಗೋಣ, ಶೆಟ್ಟಿಹಳ್ಳಿ ಚರ್ಚ್ ಹತ್ರ. ಗಾಯ್ಸ್ ನೋಡಿ, ಇಲ್ಲಿ ಒಂದು ಬರ್ತಾ ಆನ್ ದ ವೇ ಇಲ್ಲೇ ಒಂದು ಲೆಫ್ಟ್ ಇದೆ. ಅಲ್ಲಿ ಬೋರ್ಡ್ ಹಾಕಿದ್ದಾರೆ. ನಾನು ಆ್ಯಕ್ಚುಲಿ ರೆಕಾರ್ಡ್ ಮಾಡೋದು ಮರ್ತೋದೆ. ಅಲ್ಲಿ ಲೆಫ್ಟಿಗೆ ತೊಗೊಂಡಿದ್ದೀವಿ ಅಂದರೆ ರೋಡಲ್ಲಿ ಆ್ಯಕ್ಚುಲಿ ಟಾರ್ ರೋಡ್ ಹಾಕೋರೆ. ಪರವಾಗಿಲ್ಲ, ನೈಸ್. ನಾನು ಲಾಸ್ಟ್ ಟೈಮ್ ಬಂದಾಗ ಹಾಕಿದ್ರು ಅಂದ್ಕೊಂಡಿದ್ದೀನಿ ಗೈಸ್, ಮರ್ತೋಗಿದ್ದೀನಿ ಆ್ಯಕ್ಚುಲಿ. ನಾನು ಯಾಕಂದರೆ 3 ವರ್ಷ ಆಯ್ತಲ್ಲ, ಮರೆದೋಗಿದ್ದೀನಿ. ಇಲ್ಲಿ ನೋಡಿ ಟೂರಿಸ್ಟ್ ಗಾಡಿಗಳು ಜಾಸ್ತಿ ಬರ್ತಾನೆ ಇರ್ತವೆ. ಮುಳುಗೋಗಿದೆ ಚರ್ಚ. ನೋಡಿರಿ, ಇಲ್ಲಿ ಸ್ನ್ಯಾಕ್ಸು ಗೀಕ್ಸು ಎಲ್ಲ ಮಾಡ್ತಾಯಿದ್ದಾರೆ. ಬನ್ನಿ ಮುಂದೆ ನಿಂತ್ಕೊಳ್ಳೋಣ, ಅಲ್ಲಿ ನೋಡೋಣ. ಗಾಯ್ಸ್ ನೋಡಿ, ಶೆಟ್ಟಿಹಳ್ಳಿ ಚರ್ಚು ಮುಳುಗೋಗೈತೆ. ಆ್ಯಕ್ಚುಲಿ ಅದ್ರ ಒಳಗಡೆಗೆಲ್ಲ ಫುಲ್ಲು ಇದಾದರೆ ಒಳಗಡೆವರೆಗೂ ಹೋಗ್ಬೋದು. ಫುಲ್ ಆ್ಯಕ್ಚುಲಿ ಫೋಟೋಸ್ ಎಲ್ಲ ತೊಗೊಬೋದಲ್ಲ. ಆದರೆ ಇವಾಗ ನೋಡ್ರಿ, ಇಲ್ಲಿ ಮಕ್ಕಳು ಫ್ಯಾಮಿಲಿ ಜೊತೆ ಬಂದು ಇಲ್ಲಿವರೆಗೂ ಆಟಾಡ್ಬೋದು. ಇಲ್ಲಿವರೆಗೂ ರೋಡ್ ಆಗಿದೆ. ಅದಾದಮೇಲೆ ಅಲ್ಲಿಂದ ರೋಡ್ ಇಲ್ಲ, ಯಾಕಂದರೆ ಮುಳುಗೋಗುತ್ತೆ ನೋಡಿ. ಅದಾದಮೇಲೆ ಮತ್ತೆ ಇದಾದಮೇಲೆ 6 ತಿಂಗಳಾದಮೇಲೆ ಸಮ್ಮರ್ ಟೈಮ್ ಬಂದಾಗ ಫುಲ್ಲು ಬಿಸಿಲೇ ಇದು ಬರುತ್ತಲ್ಲ, ಅವಾಗ ಇದೆಲ್ಲ ಓಪನ್ ಆಗೋಗುತ್ತೆ. ಲೈಕ್ ಡ್ರೈ ಆಗುತ್ತಲ್ಲ ನೀರು, ಡ್ರೈ ಆದಾಗ ನೀಟಾಗಿ ಕಾಣಿಸುತ್ತೆ. ನೀವು ಯೂಟ್ಯೂಬಲ್ಲಿ ಹೊಡೆದ್ರೆ ಬೇರೆಯವ್ರದ್ದು ಕಾಣಿಸುತ್ತೆ. ಇದು ಮುಳುಗೋಗಿರೋ ಚರ್ಚು. ಇವಾಗ ಇದೇನು 6 ತಿಂಗಳು ಓಪನ್ನು, ಲೈಕ್ 6 ತಿಂಗಳು ನೀರಲ್ಲಿರುತ್ತೆ, 6 ತಿಂಗಳು ಮತ್ತೆ ಇದಾಗುತ್ತೆ. ಮತ್ತು ಇಲ್ಲಿ ಮುಂದೆ ಒಂದು ಬ್ರಿಡ್ಜ್ ಇದೆ. ಈ ಬ್ರಿಡ್ಜಿಂದನೂ ನೀಟಾಗಿ ಕಾಣಿಸುತ್ತೆ. ನಿಮ್ಗೆ ಐ ಥಿಂಕ್ ಕ್ಯಾಮ್ರಾದಲ್ಲಿ ಕಾಣಿಸಲ್ಲ, ತೋರಿಸ್ತೀನಿ ರೀ. ಅಲ್ಲೊಂದು ಬ್ರಿಡ್ಜ್ ಇದೆ, ಕಾಣಿಸುತ್ತೆ ನೋಡಿ, ಅಲ್ಲೊಂದು ಬ್ರಿಡ್ಜ್ ಇದೆ. ಅಲ್ಲಿ ಹೋಗೋಣ ಈಗ. ಅಲ್ಲಿ ಹೋಗ್ಬಿಟ್ಟು ಅಲ್ಲಿಂದ ಮತ್ತೆ ಇದೆಲ್ಲ ತೋರಿಸ್ತೀನಿ ನಿಮಗೆ. ನೋಡಿರಿ, ಇಲ್ಲಿ ಎಲ್ಲ ಸ್ನ್ಯಾಕ್ಸ್ ಗೀಕ್ಸ್ ಎಲ್ಲ ಮಾರ್ತಾಯಿರ್ತಾರೆ. ಗೋಳಿ ಸೋಡಾ ಎಲ್ಲ ಇಟ್ಟಿದ್ದಾರೆ, ನೀವು ಬಂದು ಕುಡಿಬೋದು. ನೋಡಿರಿ, ಕಾರ್ ಪಾರ್ಕಿಂಗ್ ಹೋಗುತ್ತಲ್ಲೇನೋ ಇಲ್ಲ. ಮನೆ ಗೈಸ್, ಅಲ್ಲಿ ಹೋಗೋಣ. ಹೋಗ್ಬಿಟ್ಟು ನಿಮಗೆ ಮತ್ತೆ ಅಲ್ಲಿಂದ ಇನ್ನೊಂದು ವ್ಯೂ ತೋರಿಸ್ತೀನಿ. ಬನ್ನಿ ಗೈಸ್,
ಹೋಗೋಣ ನೆಕ್ಸ್ಟು ಆ ಬ್ರಿಡ್ಜ್ ಹತ್ರ ಹೋಗಿ ನೋಡೋಣ. ಇಷ್ಟು ಡೀಟೇಲಾಗಿ ಯಾರನ್ನ ತೋರಿಸಿದಾರೋ ಎಲ್ಲೋ ಗೊತ್ತಿಲ್ಲ ನನಗೆ, ಯಾಕಂದರೆ ನಾನು ಅಷ್ಟೊಂದು ಯೂಟ್ಯೂಬಲ್ಲಿ ಏನು ರಿಸರ್ಚ್ ಏನು ಮಾಡಿಲ್ಲ. ಯಾಕಂದರೆ ನಾನು ಪ್ಲ್ಯಾನ್ ಮಾಡಿದ್ದೆ ಸಡನ್ ಆಗಲ್ವಾ ಬರಬೇಕು ಅಂತ. ಸುಮ್ಮನೆ ಏನಕ್ಕೆ ಒಂದೇ ದಿವಸದಲ್ಲಿ ಹೋಗಿ ಬರೋದು ಬೇಡ, ಆರಾಮಾಗಿ ಹೋಗಿ ಸ್ವಲ್ಪ ಆರಾಮಾಗಿ ಬರೋಣ ಅಂತೇಳ್ಬಿಟ್ಟು ನಾನು ಈ ಥರ ಪ್ಲ್ಯಾನ್ ಮಾಡಿಕೊಂಡೆ. ಇಲ್ಲಾಂದಿದ್ರೆ ಇದೇ ಕಂಪ್ಲೀಟಾಗಿ ಹಾಸನ್ನೇ ಒಂದು ಊರದು ಟ್ರಿಪ್ ಕೊಡಿ ಅಂದರೆ ಊರ ಹತ್ರ ಸರೌಂಡಿಂಗಲ್ಲಿ ಏನೇನು ಪ್ಲೇಸಸ್ ಇದ್ದಾವೆ, ಹಿಡನ್ ಪ್ಲೇಸಸ್ ಎಲ್ಲ ತೋರಿಸಿ ಅಂದರೆ ಒಂದು 2-3 ಡೇಸ್ ಲೀವ್ ಹಾಕ್ಕೊಂಡಾದ್ರೂ ಪರವಾಗಿಲ್ಲ ಆಫೀಸು. ಇಲ್ಲಿ ತುಂಬ ಪ್ಲೇಸಸ್ ಇದ್ದಾವೆ ಗೈಸ್. ನಾನು ಆ್ಯಕ್ಚುಲಿ ಒಂದು ದಿವಸ ಬಂದಾಗ ಒಂದು ಟೆಂಪಲ್ ನೋಡಿದೆ ಹತ್ತು ಕಡೆ ಯಾವುದು ಚಿಕ್ಕಮಂಗ್ಳೂರಿಗೆ ಹೋಗೋ ರೋಡಲ್ಲಿ, ಬೇಲೂರಿಗೆ ಹೋಗೋ ರೋಡಲ್ಲಿ. ತುಂಬ ಚೆನ್ನಾಗಿತ್ತು ಆ ದೇವಸ್ಥಾನ, ಸಕ್ಕತ್ತಾಗಿತ್ತು. ಅಲ್ಲಿ ಸತಿ ಹೋದರೆ ನಿಮಗೆ ಗ್ಯಾರಂಟಿ ತೋರಿಸ್ತೀನಿ. ಅದು ಎಕ್ಸ್ಪೆಷಲಿ ಒಂದು ಸತಿ ನಾನು ಟೈಮ್ ಲ್ಯಾಪ್ಸಲ್ಲಿ ಬೇರೆ ಇಟ್ಟಿದ್ದೆ. ಇಲ್ಲಿ ಯಾವುದೋ ಹಿಡನ್ ಪ್ಲೇಸ್ ಇದ್ದಂಗೆ ಗೈಸ್. ಅಂದರೆ ನಮ್ಮ ಗಾಡಿ ಹೋಗಲ್ಲ, ಬೇಡ ಸುಮ್ಮನೆ ರಿಸ್ಕ್ ಅದು. ಮತ್ತು ಗಾಡಿ ಎತ್ಕೊಂಡೋಗ್ಬಿಟ್ಟು ಅಲ್ಲಿ ಗಾಡಿ ಏನೋ ಕಚ್ಕೊಂಡ್ಬಿಟ್ರೆ ತಲೆನೋವು. ಮಳೆ ಬೇರೆ ಬಂದೈತೆ, ಯಾಕೆ ಬೇಕು, ಬೇಡ. ಅದು ತುಂಬ ಚೆನ್ನಾಗಿದೆ. ಅದು ಒಂದು ಸತಿ ಟೈಮ್ ಲ್ಯಾಪ್ಸ್ ಇಟ್ಟು ನೀಟಾಗಿ ರೆಕಾರ್ಡ್ ಮಾಡಿದ್ದೆ. ಆ ವಿಡಿಯೋ ಇದೆಯೋ ಇಲ್ಲೋ ಗೊತ್ತಿಲ್ಲ, ಸಿಕ್ಕಿದ್ರೆ 100% ಹಾಕ್ತೀನಿ, ನೋಡ್ಕೊಂಬನ್ರಿ. ಹುಡುಕ್ತೀನಿ ಆ ವಿಡಿಯೋನ, ಬಿಡಲ್ಲ. ಪ್ಲಸ್ ಅದಾದಮೇಲೆ ಅಲ್ಲಿಂದ ವಾಪಸ್ ಬಂದಿದ್ವಿ, ಅದೆಲ್ಲ ಒಂದು ಸತಿ ನೋಡ್ಬೋದು. ನೋಡಿರಿ ಅಲ್ಲಿಂದ ಏನಿಲ್ಲ, ಒಂದೇ ರೋಡು. ಮತ್ತು ಬಂದು ಅಲ್ಲಿ ಲೆಫ್ಟಿಗೆ ಹತ್ಕೊಂಡ್ರೆ ನೋಡಿ ಸ್ಟ್ರೈಟ್ ಒಂದೇ ರೋಡು, ಎಲ್ಲೋ ಲೆಫ್ಟು ರೈಟು ಏನಿಲ್ಲ, ಆರಾಮಾಗಿ ಬರ್ಬೋದು. ಮ್ಯಾಪು ಏನು ಬೇಕಾಗಿಲ್ಲ. ಶೆಟ್ಟಿಹಳ್ಳಿ ಚರ್ಚ್ ಅಂತ ಹಾಕಿದ್ರೆ ಆ ಚರ್ಚ್ ಹತ್ರ ಬರುತ್ತೆ, ಬ್ರಿಡ್ಜ್ ಹಾಕಿದ್ರೆ ಬ್ರಿಡ್ಜ್ ಹತ್ರ ಬರುತ್ತೆ ಗೂಗಲ್ ಮ್ಯಾಪಲ್ಲಿ ನಿಮಗೆ. ಇದು ಆ್ಯಕ್ಚುಲಿ ಫುಲ್ಲು ಕೆರೆ. ಅದೇನೋ ಮಾಡೋರೆ ಗೈಸ್, ಅದು ರೆಸಾರ್ಟಾ ಅಥವಾ ಏನು ಅನ್ನೋದು ಗೊತ್ತಿಲ್ಲ. ಮನೆಯಲ್ಲಿ ನಿಲ್ಲಿಸ್ಬಿಟ್ಟು ತೋರಿಸ್ತೀನಿ ನಾನು ನಿಮಗೆ. ನೋಡಿರಿ ಇದು ಫುಲ್ಲು ಕೆರೆ ಗೈಸ್, ಎಷ್ಟು ದೊಡ್ಡದಾಗಿದೆ ಅಂತ ನೋಡಿರಿ ಕೆರೆನ ಏನು ಅನ್ನೋದು ಗೊತ್ತಿಲ್ಲ ಇದು ನನಗೆ ನೆಟ್ಟಿಗೆ ಕರೆಕ್ಟಾಗಿ. ಸುಮ್ಮನೆ ರಾಂಗ್ ಇನ್ಫಾರ್ಮೇಷನ್ ಕೊಡ್ತಾಯಿದ್ದೀನಿ ಅಲ್ವಾ, ಬೇಡ ನನಗೆ ರಾಂಗ್ ಇನ್ಫಾರ್ಮೇಷನ್. ನನಗೆ ಏನು ಅನ್ನೋದು ಗೊತ್ತಿಲ್ಲ ಗೈಸ್, ಇದು ಸುಮ್ಮನೆ ಯಾಕೆ ಬೇಕು. ಆಮೇಲೆ ಕೆರೆನ ಏನು ಅನ್ನೋದು ಕಮೆಂಟ್ ಹಾಕಿ ತಿಳ್ಕೊತೀನಿ ನಾನು. ಇಲ್ಲಿ ನೋಡಿ, ಇಲ್ಲಿ ಆ್ಯಕ್ಚುಲಿ ಮುಂಚೆ ಬಂದಾಗ ಕಾರ್ ನಿಲ್ಲಿಸ್ಬಿಟ್ಟು ಫೋಟೋಸ್ ಎಲ್ಲ ತೊಗೊಂಡಿದ್ದೆ ನಾನು. ನೋಡಿ ಇವಾಗ ಆ ಚರ್ಚು ಅಲ್ಲಿ ಕಾರ್ಗಳು ಕಾಣಿಸ್ತಿದ್ದಾವಲ್ಲ, ಅಲ್ಲಿ ನಾನು ಹೋಗಿದ್ದಿದ್ದು ಪ್ಲೇಸು. ನೋಡ್ರಿ ವ್ಯೂ ಮಾತ್ರ ಹೆಂಗಿದೆ ಅಂತ, ನೆಕ್ಸ್ಟ್ ಲೆವೆಲ್ ಇದೆ ಅಲ್ವಾ. ಇದೇನು ಅನ್ನೋದು ಗೊತ್ತಾಗಿಲ್ಲ ಗೈಸ್, ಅದೊಂದು ನನಗೆ ಕಮೆಂಟಲ್ಲಿ ತಿಳಿಸ್ಕೊಡ್ರಿ. ಹಾಸನದಲ್ಲಿ ಯಾರನ್ನ ವೀಡಿಯೋಸ್ ನೋಡ್ತಾಯಿದ್ರೆ ಶೆಟ್ಟಿಹಳ್ಳಿ ಹತ್ರ ರೆಸಾರ್ಟಾ ಅಥವಾ ಏನು ಅನ್ನೋದು ಗೊತ್ತಾಗಲಿಲ್ಲ, ಕಮೆಂಟ್ ಹಾಕಿ ಏನು ಅಂತ ತಿಳ್ಕೊಂಡದು. ಇದೆಲ್ಲ ನೋಡ್ರಿ ಸಖತ್ತಾಗಿದೆ. ಇದೆಲ್ಲ ಕೆರೆನ ಏನು ಅನ್ನೋದು ಗೊತ್ತಿಲ್ಲ ಗೈಸ್, ಸುಮ್ಮನೆ ಹಾಕ್ಬೇಕು ರಾಂಗ್ ಇನ್ಫಾರ್ಮೇಷನು, ಬೇಡ ನಮಗೆ. ಐ ಥಿಂಕ್ ಅಲ್ಲಿ ಹುಡುಗರು ಫಿಶಿಂಗ್ ಮಾಡ್ತಾ ಇದ್ದಂಗಿದ್ದಾರೆ. ನೋಡಿ ವ್ಯೂ ಮಾತ್ರ ಅಲ್ಟಿ. ಮನೆ ಗೈಸ್ ಸ್ವಲ್ಪ ಫೋಟೋಸ್ ತೊಗೊಂಡು ಒಂದು 5 ನಿಮಿಷ ಕೂತ್ಕೊಂಡು ಆಮೇಲೆ ನಾನು ನಿಮಗೆ ಸಿಗ್ತೀನಿ. ನೋಡ್ರಿ ಸಕ್ಕತ್ತಾಗಿದೆ ಅಲ್ಲ. ಗಾಯ್ಸ್ ಬನ್ನಿ ಹೊರಡೋಣ ಇಲ್ಲಿಂದ. ಆಲ್ರೆಡಿ ಮ್ಯಾಪ್ ಸೆಟ್ ಮಾಡಿ ಇಟ್ಟಿದ್ದೀನಿ. 114 ಕಿಲೋಮೀಟ್ರ್ ತೋರಿಸ್ತಿದೆ. 2 ಅವರ್ 40 ನಿಮಿಷ ನಿಯರ್ಲಿ. ಊಟ ಮಾಡ್ಕೊಂಡು ಹೋಗೋ ಅಷ್ಟೊತ್ತಿಗೆ ಸರಿ ಹೋಗುತ್ತೆ ನಮಗೆ. 6-6:30 ಹೋಗೋವಂಥ ಎಸ್ಟಿಮೇಷನ್ ಇದೆ. ಹೋಗೋಣ ಆರಾಮಾಗೆ. ಬನ್ನಿ ಲೆಟ್ಸ್ ಗೋ. ಆನ್ ದ ವೇ ನಾವು ಎಲ್ಲನ ಒಂದು ಕಡೆ ಊಟ ಮಾಡೋಣ. ಎಲ್ಲಿ ಏನು ಅನ್ನೋದು ಗೊತ್ತಿಲ್ಲ ಇವಾಗ, ಯಾಕಂದರೆ ಬೆಳಗ್ಗೆ ಆದರೆ ನಂಗೆ ಒಂದು ಐಡಿಯಾ ಇತ್ತು ಇಲ್ಲೇ ತಿನ್ನಬೇಕು ಅಂತ. ಇವಾಗ ಆದರೆ ಝೀರೋ ಐಡಿಯಾ, ಝೀರೋ ಪ್ಲ್ಯಾನ್.
ಎಲ್ಲಿ ಆ ಹೋಟ್ಲು ಏನು ಅಂತ ಎಲ್ಲಿ ಚೆನ್ನಾಗಿ ಕಾಣಿಸುತ್ತೋ ಅಲ್ಲಿ ತಿನ್ನೋದು ಅಷ್ಟೇ. ಯಾಕಂದರೆ ಇದೆಲ್ಲ ಗೊತ್ತಿಲ್ಲಲ್ಲ ನಮಗೆ ಇಲ್ಲಿಂದ. ಇಲ್ಲಿ ನಾನು ಐ ಥಿಂಕ್ ಫಿಶಿಂಗ್ ಮಾಡ್ತವ್ರೆ ಅಂದ್ಕೊಂಡೆ ಗಾಯ್ಸ್, ನೋಡಿದ್ರೆ ಫೋಟೋ ಶೂಟ್ ಅಂದ್ಕೊಂಡಿದ್ದೀನಿ. ಫೋಟೋ ಶೂಟೇ ಗಾಯ್ಸ್, ಸೂಪರ್ ನೈಸ್ ಅಲ್ವಾ? ಇಲ್ಲ ನಾನು ಫಿಶಿಂಗ್ ಮಾಡ್ತವ್ರೆ ಅಂದ್ಕೊಂಡೆ, ನೋಡಿದ್ರೆ ಫೋಟೋ ಶೂಟ್ ಮಾಡ್ತವ್ರೆ ಗೈಸ್, ಸೂಪರ್ ನೈಸ್. ಒಳ್ಳೆ ಪ್ಲ್ಯಾನ್ ಮಾಡವ್ರೆ, ಒಳ್ಳೆ ಜಾಗಕ್ಕೆ ಬಂದವ್ರೆ. ಮನೆ ಗೈಸ್, ನಾನು ಆಫ್ಲೈನ್ ಮ್ಯಾಪ್ ಡೌನ್ಲೋಡ್ ಮಾಡಿದ್ದೀನಿ, ನೋ ಪ್ರಾಬ್ಲಮ್, ಏನು ತೊಂದರೆ ಆಗೋಲ್ಲ. ಇನ್ನು ನಮಗೆ ಇಂಟರ್ನೆಟ್ ಇದ್ದರೂ ಇಲ್ಲ ಅಂದ್ರೂ ಆರಾಮಾಗಿ ಓಡಿಸ್ಬೋದು. ಬನ್ನಿ ಲೆಟ್ಸ್ ಗೋ. ಇವಾಗ 8 ಕಿಲೋಮೀಟ್ರ್ ಒಂದೇ ರೋಡು, ನಮ್ಗೆ ಯಾವ ಟೆನ್ಷನ್ನು ಇಲ್ಲ. ವೆದರ್ ಮಾತ್ರ ಗಾಯ್ಸ್ ನೋಡಿ, ನಾವು ಬರ್ತಾಯಿದ್ದೀವಿ ಅಂತಲೇ ಲೈಕ್ ಹೇಳಿ ಮಾಡಿಸಿರೋ ವೆದರ್ ಇದೆ. ಬಿಸಿಲು ಅಂತೂ ಜಾಸ್ತಿ ಇಲ್ಲ, ಹಂಗಂದ್ಬಿಟ್ಟು ಮಳೆ ಫುಲ್ಲು ಮಳೆ ಇಲ್ಲ ಅಥವಾ ತುಂಬ ಚಳಿ ಇಲ್ಲ, ಪೀಸಾಗಿದೆ ನಮಗೆ. ಆ್ಯಕ್ಚುಲಿ ಇನ್ಸೈಡಿಂದ ಕರ್ಕೊಂಡು ಹೋಗ್ತಾಯಿದೆ, ನಮಗೆ ಸಕಲೇಶ್ಪುರ ನಿಯರ್ಗೆ ಕನೆಕ್ಟ್ ಆಗ್ತೀವಿ. ಅದು ಎಲ್ಲಿಗೆ ಏನು ಅನ್ನೋದು ನಾನು ಕರೆಕ್ಟಾಗಿ ಮ್ಯಾಪ್ ನೋಡಿಲ್ಲ, ನನಗೂ ಗೊತ್ತಿಲ್ಲ. ಬನ್ನಿ, ನನ್ನ ಪ್ರಕಾರ ಒಂದು 6:30 ನಾವು ಧರ್ಮಸ್ಥಳ ರೀಚ್ ಆಗೋಗ್ತೀವಿ ಇವತ್ತು. 6:30 6:30 12 ಅವರ್ ಗಾಯ್ಸ್. ಓ ಮೈ ಗಾಡ್, 300 ಕಿಲೋಮೀಟ್ರ್ 12 ಅವರ್ ಓಡಿಸ್ತಿದ್ದೀವ ಲೆಕ್ಕಕ್ಕೆ. ತುಂಬ ರೈಡರ್ಸ್ ಎಲ್ಲ ಹೋದ್ರೆ ಗಾಯ್ಸ್, ಅವರು ಇಷ್ಟಾಗಿ ಹೋಗ್ಬಿಟ್ಟಿರ್ತಾರೆ ಅದನ್ನು ಕೇಳಿದ್ರೆ. ಏನಂದರೆ ಇಲ್ಲಿಂದ ಘಾಟ್ ಸೆಕ್ಷನ್ ಅಲ್ವಾ, ಅಷ್ಟೇ. ಅದು ಬಿಟ್ಟರೆ ಇನ್ನೇನಿಲ್ಲ. ಸಿಚುವೇಶನ್ ಏನಿದೆ ರೋಡ್ದು ಅಂತ 1% ಐಡಿಯಾ ಇಲ್ಲ. ಎಲ್ಲ ನಾವು ಹೋಟ್ಲ ಹತ್ರ ನಿಲ್ಲಿಸಿದಾಗ ಯಾರನ್ನಾದರೂ ಕೇಳೋಣ, ಹೇಳ್ತಾರೇನೋ ಗೊತ್ತಿದ್ದರೆ ಹೇಳ್ತಾರೆ. ಬನ್ನಿ ನೋಡೋಣ, ಹೋಗೋಣ, ಲೆಟ್ಸ್ ಗೋ. ಗಾಯ್ಸ್, ಇದೆಲ್ಲ ನನ್ನ ಪ್ರಕಾರ ಘಾಟ್ ಸೆಕ್ಷನ್ನೇ ಅನ್ನೋ ಫೀಲ್ ಕೊಡ್ತಾಯಿದೆ. ಯಾಕಂದರೆ ರೋಡ್ ನೋಡೋಕೆ ಹಂಗೆ ಇದೆ ನೋಡಿರಿ. ಇಲ್ಲೆಲ್ಲ ತೋಟ, ವೆದರ್ ನೋಡಿ ಕಂಪ್ಲೀಟಾಗಿ ಚೇಂಜ್ ಆಗ್ತಾಯಿದೆ. ಅಲ್ಲಿ ಗೊತ್ತಾಗುತ್ತೆ ನಮಗೆ, ಕಾಣಿಸ್ತಾ ಇದೆ. ಹೋಗೋ ಅಷ್ಟೊತ್ತಿಗೆ ನಾವು ಶಿರ್ಡಿ ಘಾಟ್ಗೆ ಅಥವಾ ಸಕಲೇಶ್ಪುರಗೆ ಫುಲ್ಲು ಮಳೆ ಬರೋ ಚಾನ್ಸಸ್ ಹೆವಿ ಇದೆ. ಹೆವಿ ಮಳೆ ಹೊಡೆಯೋ ಚಾನ್ಸಸ್ ಹೆವಿ ಇದೆ. ಮಾನ್ಸೂನ್ ರೈಡ್ ಎಂಡ್ ಆಗೋ ಟೈಮಲ್ಲಿ ಒಳ್ಳೆ ಮಾನ್ಸೂನ್ ರೈಡ್ ಹೊಡಿತಾ ಇದ್ದೀವಿ ನೋಡ್ರಿ. ಮುಂದೆ ವೆದರು ಐ ಥಿಂಕ್ ಅಲ್ಲಿ ಮಳೆ ಬೀಳ್ತಾ ಇರ್ಬೋದು ಅನ್ನೋ ಫೀಲ್ ಕೂಡ ಕೊಡ್ತಾ ಇದೆ ನನಗಾದರೆ. ನಿಮಗೆ ಕ್ಯಾಮ್ರಾದಲ್ಲಿ ಗೊತ್ತಾಗ್ತಾ ಇದೆಯೋ ಇಲ್ಲ ಅಂತೂ ಹೇಳೋಕ್ಕಾಗಲ್ಲ. ನೋಡಿ ಹಿಂಗೆ ಕಾಣಿಸ್ತಾ ಇದೆ ವ್ಯೂ. ಯಾರಾದರೂ ಲೈಕ್ ಒನ್ ಡೇಲಿ ಹೋಗಿ ಬರಬೇಕು ಅಂದರೆ ಧರ್ಮಸ್ಥಳ ಹೋಗಿ ಬಂದುಬಿಡ್ಬೋದು ಗಾಯ್ಸ್. ಈ ಥರ ಆರಾಮಾಗಿ ಪೀಸಾಗಿ ಎಲ್ಲ ಒಂದು ಸ್ವಲ್ಪ ನೋಡಿಕೊಂಡು ಹೊಸ ಲೈಕ್ ಈ ಥರ ಹಳ್ಳಿಗಳು ನೋಡಿಕೊಂಡು ಹೊಸ ರೋಡಲ್ಲಿ ಹೋಗೋದು, ಬೇರೆ ರೋಡಲ್ಲೇ ಹೋಗೋದು. ಇದಂದರೆ ಲೈಕ್ ಸಕಲೇಶ್ಪುರದವರೆಗೂ ನೋಡಿರಿ ರೋಡ್ ಹೆಂಗಿದೆ. ನಮ್ಮ ಹಿಂದೆ ಕಾರ್ ಅವಾಗಲಿಂದ ಫಾಲೋ ಮಾಡ್ತಾನೇ ಇದೆ. ಟ್ರಾಫಿಕ್ ಇಲ್ಲ, ಗಿಜಿ ಇಲ್ಲ. ನೋಡಿ ಮುಂದೆ ಹಿಂಗೆ ಕಾಣಿಸ್ತಾ ಇದೆ ವೆದರ್ ಚೇಂಜ್ ಆಗಿರೋದು. ಅಣ್ಣ ಜಾಗ ಬಿಡ್ತಾ ಇದ್ದಾರೆ, ಸೂಪರ್. ಕಾರ್ವರೆಗೂ ಬಿಡ್ತಾರೇನೋ ಗೊತ್ತಿಲ್ಲ. ನೋಡಿ ಗಾಯ್ಸ್,
ನನಗಂತೂ ಅಲ್ಟಿ ಫೀಲ್ ಇದೆ ನನಗೆ. ನೋಡ್ರಿ, ಇದು ಕಡೆನೂ ಅಷ್ಟೇ. ಇಲ್ಲೆಲ್ಲ ತೋಟ. ಮೊಬೈಲ್ ಬೇರೆ ಚಾರ್ಜಿಂಗ್ ಕಡಿಮೆ ಇದೆ, 40% ಇದೆ. 2.5 hours ಬರುತ್ತೋ ಇಲ್ಲ 3 hours ಬರುತ್ತೋ ಇಲ್ಲ ಗೊತ್ತಿಲ್ಲ ಚಾರ್ಜಿಂಗು ಮೊಬೈಲು. ಅದರಲ್ಲೇ ಮ್ಯಾಪ್ ಬೇರೆ ಸೆಟ್ ಮಾಡಿ ಇಟ್ಟಿರೋದು. ಏನಂದರೆ ಗಾಡಿಯಲ್ಲಿ ಚಾರ್ಜಿಂಗ್ ಆಪ್ಷನ್ ಇದೆ ಗೈಸ್, ಏನು ಹೆಡ್ಡೇಕ್ ಏನಿಲ್ಲ. ಇಲ್ಲೊಂದು ಪೊಸಿಷನಲ್ಲಿ ಚಾರ್ಜಿಂಗ್ ಸಾಕೆಟ್ ಕೊಟ್ಟವ್ರೆ, ಹಾಕ್ಕೊಬೋದು. ಕೇಬಲ್ ಕೂಡ ತಂದಿದ್ದೀನಿ ನಾನು, ನೋ ಪ್ರಾಬ್ಲಮ್. ಮಳೆ ಗಿಳೆ ಬಿದ್ದರೆ ಹಾಕ್ಕೊಂಡು ಓಡಿಸೋಕ್ಕೆ ಆಗಲ್ಲ ಅಷ್ಟೇ. ಅದು ಬಿಟ್ಟರೆ ಇನ್ನೇನಿಲ್ಲ. ಟ್ರೈ ಮಾಡೋಣ ಅದು ಕೂಡ. ಮಳೆ ಗಿಳೆ ಬಂದರೆ, ಓವರ್ ಮಳೆ ಬಂತು ಅಂದರೆ ಇದು ಹಾಕ್ಕೊಂಬಿಡ್ಬೇಕು. ಅದ್ರದ್ದು ಕವರ್ ತಂದಿದ್ದೀನಿ ಇದಕ್ಕೆ ಸಪ್ರೇಟು, ಆ ಕವರ್ ಹಾಕ್ಬಿಡ್ಬೇಕು. ಏನಂದರೆ ಇಲ್ಲಿ ಸ್ಪೀಡಾಗಿ ಓಡ್ಸೋಕ್ಕಾಗಲ್ಲ ಗೈಸ್ ಗಾಡಿ, ಅಷ್ಟೇ. 40-50 ನೋಡಿ, ಸಕಲೇಶ್ಪುರ ಸ್ಟ್ರೈಟು ತೋರಿಸ್ತಾ ಇದೆ. ಹಿಂಗೆ ರೈಟಿಗೆ ಹೋದರೆ ಹಾಸನ ಹೋಗುತ್ತಂತೆ, ಬೋರ್ಡ್ ಹಾಕಿದ್ರಲ್ಲೇ ನೋಡಿ. ಕಂಪ್ಲೀಟ್ ವೆದರೇ ಚೇಂಜು. ನಾವು ನಿಂತು ಇವಾಗಲೇ ರೈನ್ ಕೋಟು ಚೇಂಜ್ ಮಾಡ್ಕೊಳೋ ಸಿಚುವೇಶನ್ ಬಂದುಬಿಟ್ಟಿದೆ. ಚೇಂಜ್ ಮಾಡ್ಕೊಂಬಿಡ್ತೀನಿ ನಾನು, ಆಮೇಲೆ ಗಾಡಿ ಓಡಿಸ್ತೀನಿ. ಇರಿ ಗೈಸ್, ರೈನ್ ಕೋಟ್ ಚೇಂಜ್ ಮಾಡಿಕೊಂಡು ಮತ್ತೆ ನಾನು ನಿಮಗೆ ಸಿಗ್ತೀನಿ. ಗಾಯ್ಸ್ ನೋಡಿ, ಆ್ಯಕ್ಚುಲಿ ನಿಲ್ಲಿಸ್ಲಿಲ್ಲ, ಹಂಗೆ ಹೋಗ್ತಾಯಿದ್ದೀನಿ. ನಮ್ಮ ವೈಫ್ ಇದ್ಕೊಂಡು ಮುಂದೆ ಎಲ್ಲ ಹಾಕ್ಕೊಳ್ಳೋಣ, ಪರವಾಗಿಲ್ಲ ಹೋಗ್ಬಿಡೋಣ ಬನ್ನಿ ಅಂದರು. ಅದಕ್ಕೆ ನಿಲ್ಲಿಸ್ಲಿಲ್ಲ, ಹೋಗ್ತಾಯಿದ್ದೀನಿ. ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇಲ್ಲೇ ಫೀಲ್ ಕೊಡ್ತಾಯಿದ್ದೆ ಗಾಯ್ಸ್, ಯಾವುದೋ ಕಾಡಲ್ಲಿ ಬಂದುಬಿಟ್ಟಿದ್ದೀನಿ ಅಂತ ನಾನು. ಇದು ಯಾವುದು ಅಂತಲೇ ಏರಿಯಾ ಗೊತ್ತಾಗ್ತಾ ಇಲ್ಲ, ಹಂಗೈತೆ ನೋಡ್ರಿ. ನೆಕ್ಸ್ಟ್ ಲೆವೆಲ್ ಕಾಣಿಸ್ತಾ ಇದೆ. ಕಾಫಿ ತೋಟ ಇದೆಲ್ಲ, ಐ ಥಿಂಕ್ ಯಾವುದೋ ಎಸ್ಟೇಟ್, ಕಾಫಿ ಎಸ್ಟೇಟು. ನೋಡ್ರಿ, ಸಕ್ಕದಾಗಿದೆ ಲೊಕೇಶನ್ನು. ಸಕ್ಕದಾಗಿದೆ. ಇದು ಒಂಥರ ಪಕ್ಷಿಗಳ್ದೇನೋ ಇದ್ರದ್ದು ಹುಳ ಸೌಂಡ್ ಬರುತ್ತಲ್ಲ ನೋಡ್ರಿ, ಆ ಹುಳುಗಳು ಸೌಂಡು ಕಿಚಿ 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 ಅಂತಾರದು. ಸಿಕ್ಕಾಪಟ್ಟೆ ಇದೆ. ಬನ್ನಿ, ನಾನು ಮುಂದೆ ನಿಮಗೆ ಆನ್ ದ ವೇ ಸಿಗ್ತೀನಿ. ಗಾಯ್ಸ್ ಪೆಟ್ರೋಲ್ ಬಂಕ್ ಸಿಕ್ತು, HP ಇದು. ಪೆಟ್ರೋಲ್ ಫುಲ್ ಹಾಕ್ಕೊಂಡು ನಾವು ರೈಡಿಂಗ್ ಗೇರ್ ಎಲ್ಲ ಹಾಕ್ಕೊಂಡು, ರೈಡಿಂಗ್ ಗೇರ್ ಅಂದರೆ ಮೀನ್ಸ್ ರೈನ್ ಕೋಟ್ ಎಲ್ಲ ಹಾಕ್ಕೊಂಡು, ಮೊಬೈಲ್ಗೂ ನೋಡಿರಿ ವಾಟರ್ ಪ್ರೂಫ್ ಕೇಸಿಂಗು ತೊಗೊಂಡು ಹಾಕ್ಬಿಟ್ಟಿದ್ದೀನಿ. ಮಳೆ ಲೈಟಾಗಿ ಬೀಳ್ತಾಯಿದೆ. ಆವಾಗಲೇ ಸಕಾಲಾಗಿ ಬಿತ್ತು ಪೆಟ್ರೋಲ್ ಹಾಕ್ಸ್ಕೊಳೋ ಗ್ಯಾಪಲ್ಲಿ. ಇವಾಗ ಮತ್ತೆ ಲೈಟಾಗಿ ಬೀಳ್ತಾಯಿದೆ. ರೈಡ್ ನಿಲ್ಲಿಸ್ಬಾರ್ದಲ್ಲ. ಈಗ ನಾವು ರೈಡ್ ನಿಲ್ಲಿಸಿದ್ದೀವಿ ಅಂದರೆ ಮತ್ತೆ ಕತ್ಲಾಗ್ಬಿಡುತ್ತೆ. ಕತ್ಲಾಯಿತು ಅಂದರೆ ನನಗೆ ಗಾಡಿ ಲೈಟ್ ಬಿಟ್ಟರೆ ಇನ್ನು ಎಕ್ಸ್ಟ್ರಾ ಲೈಟ್ ಇಲ್ಲ ನಮ್ಮ ಗಾಡಿಯಲ್ಲಿ. ಅದಕ್ಕೋಸ್ಕರ ನಾವು ಲೇಟ್ ಆದರೂ ಪರವಾಗಿಲ್ಲ, ಅಲ್ಲಿಗೆ ಲೇಟ್ ಅಂತ ಅಲ್ಲ, ನಾವು ನೆಂದರೂ ಪರವಾಗಿಲ್ಲ, ಹೋಗ್ಬಿಡ್ಬೇಕು, ರೀಚ್ ಆಗಬೇಕು ಅಷ್ಟೇ ನಮ್ಮ ಟಾರ್ಗೆಟು. ನಿಧಾನಕ್ಕಾದರೂ ಪರವಾಗಿಲ್ಲ, ಆರಾಮಾಗಿ ಹೋಗ್ಬಿಡ್ಬೇಕು, ಅದು ನಮ್ಮ ಟಾರ್ಗೆಟ್. ಈಗ ಲೊಕೇಶನ್ಸ್ ನೋಡಿ ಅಲ್ಟಿಯಾಗಿ ಕಾಣಿಸುತ್ತೆ. ಈ ಎಪಿಸೋಡ್ಗಳಂತೂ ಮಿಸ್ಸೇ ಮಾಡ್ಕೊಂಬಿಡ್ರಿ. ಇನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಹೇಗೆ ಅನ್ನಿಸ್ತು ಅನ್ನೋದು ಲೈಕ್ ಮಾಡ್ತಾ ಇರಬೇಕು.
ಬನ್ನಿ ಗೈಸ್ ಹೋಗೋಣ, ಲೆಟ್ಸ್ ಗೋ. ಇಲ್ಲಿಂದ 105 ಕಿಲೋಮೀಟ್ರ್ ಇದೆ. ಕರೆಕ್ಟಾಗಿ 2.5 ಅವರ್ ಜರ್ನಿ ತೋರಿಸ್ತಾ ಇದೆ. ನೋಡಿಕೊಂಡು ಹೋಗೋಣ. 6 ಗಂಟೆ 6:30ಗೆ ನಾವು ಧರ್ಮಸ್ಥಳದಲ್ಲಿ ಇರಬೇಕು, ನನ್ನ ಪ್ಲ್ಯಾನ್. ಡಿನ್ನರ್ ಲಂಚ್ ಮಾಡಲಿಲ್ಲ ಅಂದ್ರೆ ಪರವಾಗಿಲ್ಲ, ಒಂದೇ ಸತಿ ಡಿನ್ನರ್ ಮಾಡಿಬಿಡ್ತೀನಿ, ಹೋಗ್ಬಿಡ್ಬೇಕು. ಯಾಕೆ ಅಂದರೆ ಕತ್ಲಾಗೋಯ್ತು ಅಂದರೆ ಗಾಡಿಯಲ್ಲಿ ಎಕ್ಸ್ಟ್ರಾ ಲೈಟ್ ಇಲ್ಲ ಗೈಸ್, ಮೈನ್ ಪ್ರಾಬ್ಲಮ್ ಅದು. ನನಗೆ ಇನ್ನೇನು ಇಲ್ಲ, ಎಕ್ಸ್ಟ್ರಾ ಲೈಟ್ ಇತ್ತು ಅಂದರೆ ನಮಗೆ ತೊಂದರೆ ಆಗೋಲ್ಲ. ಲೇಟ್ ಆದ್ರೂ ಎಕ್ಸ್ಟ್ರಾ ಲೈಟ್ಗಳಿದ್ದಾವೆ, ಹೋಗ್ಬಿಡೋಣ ಅನ್ನೋಕ್ಕೆ. ಎಕ್ಸ್ಟ್ರಾ ಲೈಟ್ ಇಲ್ಲ. ಕೈ ಒಂದು ಬಿಟ್ಟರೆ ಗಾಯ್ಸ್ ಏನೂ ನೆನೆಯಲ್ಲ. ಕೈ ಮತ್ತು ಕಾಲು ಚಪ್ಪಲಿ ಹಾಕ್ಕೊಂಡಿದ್ದೀನಲ್ಲ, ಅದು ಶೂನೂ ಇಲ್ಲ, ಚಪ್ಪಲಿ ಹಾಕ್ಕೊಂಡಿದ್ದೀನಿ. ಇದು ನೋಡ್ರಿ ಹೆಂಗಿದೆ, ಸಕ್ಕದಾಗಿ ಬೆಳೆಸೋರೆ ಗೈಸ್. ಅಷ್ಟೇ ನೆನೆಯೋದು ನಾನು, ಇನ್ನೇನು ನೆನೆಯಲ್ಲ. ಫುಲ್ಲು ಪ್ಯಾಕಾಗಿ ಹೋಗಿದ್ದೀನಿ ನಾನು ಅಷ್ಟೇ, ನಮ್ಮ ವೈಫು ಅಷ್ಟೇ. ನೋಡ್ರಿ ಮಳೆ ಮತ್ತೆ ಜೋರಾಯಿತು. ಪಕ್ಕಾ ಮಾನ್ಸೂನ್ ರೈಡ್. ಯಾವಾಗ ಆಲ್ಮೋಸ್ಟ್ 2024 ಅನ್ಕೊತೀನಿ ಗೈಸ್ ನಾನು ಮಾನ್ಸೂನ್ ರೈಡ್ ಮಾಡಿದ್ದು. 2024 2023 ಐ ಥಿಂಕ್, ಅದು ಕೂಡ ನೆನಪಿಲ್ಲ ನನಗೆ. ನಾನು ಅಜಯ್ ಲಾಸ್ಟ್ ರೈಡ್ ಮಾನ್ಸೂನ್ ರೈಡ್ ಮಾಡಿದ್ದು. ಅದಕ್ಕಿಂತ ಬಿಫೋರು ನಾನು ಕಾಜಾ, ನನ್ನ ಫ್ರೆಂಡು. ಅವ್ನು ಮುಸ್ಲಿಮ್ಸೇ ಆದ್ರೂ ಎಲ್ಲ ಟೆಂಪಲ್ ಎಲ್ಲ ಬರ್ತಾನೆ. ಅವ್ನಿಗೆ ಆ ಥರದ್ದೇನಿಲ್ಲ, ನಂಬೋದು ಅದೆಲ್ಲ ಏನಿಲ್ಲ, ಎಲ್ಲ ದೇವ್ರನ್ನೂ ನಂಬ್ತಾನೆ ಅವನು. ಬಂದಿದ್ದ, ನಾವಂತೂ ಸಕ್ಕತ್ತಾಗಿ ಅವತ್ತೇನು ಅಂದರೆ ನಾನು ಕಾಜಾ ಬಂದಾಗ ಒನ್ ಡೇ ಬೆಳಗ್ಗೆ ಬಂದು ಬೆಳಿಗ್ಗೆ 5 ಗಂಟೆಗೆ ಬಿಟ್ಟು 12 ಗಂಟೆಗೆಲ್ಲ ಮತ್ತೆ ವಾಪಸ್ ಬೆಂಗಳೂರು ನಾವು. ಇವಾಗ ಏನು ಅಂದರೆ ನಾವು ಆರಾಮಾಗಿ ಒನ್ ಡೇ ಸ್ಟೇ ಆಗಿ ಆರಾಮಾಗಿ ಬರೋಣ ಅನ್ನೋ ಪ್ಲ್ಯಾನು. ಅವಾಗೇನಂದ್ರೆ ನಮ್ಮ ಹತ್ರ ಗಾಡಿ ಇತ್ತು ಗೈಸ್, ಅವಾಗ ಆರ್ನೆಟ್ ಇತ್ತು ನಮ್ಮ ಕಸಿನ್ದು, ಮದುದು. ಅದು ಎತ್ಕೊಂಡು ಹೋಗಿದ್ವಿ. ನಾನು ಅಜಯ್ ಬರಬೇಕಾದ್ರೆ ನಮ್ಮ ಸಿದ್ಧದು, ನಮ್ಮ ಕ್ಲಾಸ್ಮೇಟು ಸಿದ್ಧನ ಗಾಡಿ ಎತ್ಕೊಂಡ್ಬಂದಿದ್ವಿ, ಪಲ್ಸರ್ 150. ಅದು ಆ್ಯಕ್ಚುಲಿ ಅವನು ಹೊಸ್ದಾಗಿ ತೊಗೊಂಡಿದ್ದ ಆವಾಗ, ಪಲ್ಸರ್ 150. ಆ ಗಾಡಿನ ಎತ್ಕೊಂಡ್ಬಂದಿದ್ವಿ. ಅವ್ನು ತೊಗೊಂಡು ಎಷ್ಟೊಂದು 4 ತಿಂಗಳು 5 ತಿಂಗಳು ಆಗಿತ್ತು ಅಷ್ಟೇ, ಜಾಸ್ತಿನೂ ಓಡಿಸಿರಲಿಲ್ಲ ಅವನು. ಆ ಗಾಡಿನ ಎತ್ಕೊಂಡ್ಬಂದಿದ್ವಿ ನಾವು. ಇವಾಗ ಆ ಗಾಡಿ ಇಸ್ಕೊಳ್ಳೋಣ ಅಂದರೆ ಮಾರಾಕ್ಬಿಟ್ಟವನೇ ಅವನು, ಅದಕ್ಕೆ ಆ ಗಾಡಿ ಇಲ್ಲ. ಇಲ್ಲಾಂದರೆ ಅದೇ ಗಾಡಿ ಎತ್ಕೊಂಡು ಬರ್ತಾಯಿದ್ದೀನಿ ನಾನು. ಪರವಾಗಿಲ್ಲ, ನಮ್ಮದೇ ಗಾಡಿ ಇದೆ ಅಲ್ಲ ಇವಾಗ. ನೋಡಿ ಇವಾಗ ಮತ್ತೆ ಇದು ನಿಮ್ಮ ಹತ್ರ ಮಾತಾಡ್ತಿದ್ನಾ, ಮಳೆ ಬರ್ತಾಯಿತ್ತಾ, ಮತ್ತು ಇವಾಗ ನೋಡ್ರಿ ಬಿಸಿಲು ಬರ್ತಾಯಿದೆ. ಹೆಂಗೆ ಗಾಯ್ಸಿದು ವೆದರು ನಮ್ಮ ಹತ್ರ ಆಟ ಆಡ್ತಾಯಿದೆ. ಯಾವ ಗೇಮ್ ಅಂತ ಗೊತ್ತಿಲ್ಲ, ಇದು ಆಟ ಆಡ್ತೈತೆ ನಮ್ಮ ಜೊತೆಯಲ್ಲಿ ಇದು. ಬನ್ನಿ ಗೈಸ್ ಹೋಗೋಣ, ನಾವು ಮುಂದೆ ಸಿಗೋಣ. ಎಲ್ಲ ಒಳ್ಳೆ ಕಡೆ ಹೋಟೆಲಲ್ಲಿ ಊಟ ಮಾಡಬೇಕು ಮೈನು. ನೋಡೋಣ, ಇವಾಗ ಇದೇ ಥರ ಇತ್ತು ಅಂದರೆ ನಮಗೆ ಪರವಾಗಿಲ್ಲ. ಮಳೆ ಬೀಳ್ತಾ ಇದ್ರೇ ಪ್ರಾಬ್ಲಮ್ಮು, ಮಳೆ ಬಿದ್ದಿಲ್ಲ ಅಂದರೆ ಏನು ತೊಂದರೆ ಇಲ್ಲ ನಮಗೆ. ಬನ್ನಿ ಸಿಗ್ತೀನಿ ನಾನು ಮತ್ತೆ ನಿಮಗೆ.